ನನ್ನ ಸೇಡಿನ ಬೆಂಕಿ ಆರ್ಬೇಕು ಅಂದರೆ ಈ ಮನೆ ನಾಶ ಆಗಬೇಕು. ಅದಕ್ಕೋಸ್ಕರನೇ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರೋ ಹಾಗೆ ನಿನ್ನಿಂದ ಸೈನ್ ಮಾಡಿಸ್ಕೊಂಡೆ. ಶಾರ್ವರಿ ಮಾಡಿರೋ ಅನ್ಯಾಯಗಳು ಒಂದೆರಡಲ್ಲ ಮಾಧವ್ ಅವರೇ. ಈ ಮನೆಯಲ್ಲಿ ಏನೇ ಅನಾಹುತಗಳು ನಡೆದಿದ್ರು ಅದಕ್ಕೆಲ್ಲ ಶಾರ್ವರಿನೇ ಕಾರಣ. ಮಾವ ಮತ್ತೆ ರವೀಂದ್ರ ಅವರು ತಾವರೆಕೆರೆಗೆ ಹೋಗಿದ್ರು. ಅವ್ರಿಗೆ ಆಕ್ಸಿಡೆಂಟ್ ಮಾಡಿದ್ದು ಇವಳು. ಸುಮತಿ ಅದಕ್ಕೆ ಆಕ್ಸಿಡೆಂಟ್ ಆಗಿ ತೀರ್ ಹೋದ್ರು ಅಂತ ನಾವೆಲ್ಲ ಹೇಳಿದ್ವಿ. ಆ ಆಕ್ಸಿಡೆಂಟ್ ಮಾಡಿಸಿದ್ದು ಇವಳೇ. ಈ ಮನೆ ನೆಮ್ಮದಿನ ಹಾಳು ಮಾಡಿ ಇಷ್ಟು ವರ್ಷ ನಿಮ್ಮನ್ನ ನಿಮ್ಮ ತಾಯಿ ಪ್ರೀತಿಯಿಂದ ದೂರ ಮಾಡಿದ್ದು ಈ ಪಾಪಿನೇ. ಮನಸ್ಸಿಗೆ ತುಂಬ ನೋವಾಗ್ತಿದೆ ತುಳಸಿಯವ್ರೆ. ಒಂದು ನನ್ನ ನಂಬಿಕೆ ಸುಳ್ಳಾಗಿದ್ದಕ್ಕೆ, ಇನ್ನೊಂದು ಅವಳನ್ನು ನಂಬಿ ನಾನು ನನ್ನ ಮಕ್ಕಳಿಗೆ ಬೈದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸುಮತಿ ಇವಳ ಕೈಯಲ್ಲಿ ಕೊಲೆ ಆಗಿದ್ದಕ್ಕೆ ಎಂಥ ವಿಷ ಸ್ವಲ್ಪ ನಾನು ನಂಬಿಟ್ಟೆ ತುಳಸಿದ್ರೆ. ನಾನು ನಿಮ್ಮ ಯಾರ ಮಾತು ಕೇಳಲಿಲ್ಲ. ಶಾರ್ವರಿ ಹಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅವಳ ಮೇಲೆ ಕೆಟ್ಟ ನಂಬಿಕೆ ಇಟ್ಕೊಂಡ್ಬಿಟ್ಟೆ. ಎಂಥ ದಡ್ಡ ನಾನು. ಅದು ನಿಮ್ಮ ದಡ್ತನ ಅಲ್ಲ ಮಾಧವ್ ಅವರೇ, ನಿಮ್ಮ ಒಳ್ಳೆತನ. ಶಾರ್ವರಿ ಹೊರಗ್ನೋಳಲ್ಲ. ಇಷ್ಟು ವರ್ಷ ಈ ಮನೇಲೇ ಇದ್ಕೊಂಡು ಏನೆಲ್ಲ ನಾಟಕ ಆಡಿ ಎಲ್ರನ್ನು ನಂಬಿಸ್ತೋಳು. ಮನೆಯವ್ರನ್ನೇ ನಂಬದೇ ಇದ್ರೆ ಬೇರೆ ಯಾರನ್ನ ನಂಬಕ್ಕಾಗತ್ತೆ ಹೇಳಿ? ಆ ಒಂದು ಒಳ್ಳೆ ಮನಸ್ಸಿನಿಂದ ನೀವು ಶಾರ್ವರಿ ನಂಬಿದ್ರಿ. ಆದ್ರೆ ಅವಳು ನಿಮ್ಮ ನಂಬಿಕೆನ ದುರುಪಯೋಗ ಪಡಿಸ್ಕೊಂಡ್ಳು. ಹಾಗಂತ ನೀವೀಗ ಕೊರಗೋದ್ರಿಂದ ಯಾವುದು ಸರಿ ಹೋಗಲ್ಲ. ಆ ಶಾರ್ವರಿ ಮಾಡಿದ ತಪ್ಪಿಗೆ ಅವಳಿಗೆ ತಕ್ಕ ಶಾಸ್ತಿ ಆಗಬೇಕು. ಆಗ್ಲೇ ಮತ್ತೆ ಮನೆಯವ್ರಿಗೆಲ್ಲ ಸಮಾಧಾನ ಆಗೋದು. ನನಗೀಗಲೂ ಹಳೇದೆಲ್ಲ ನೆನೆಸ್ಕೊಂಡ್ರೆ ಮೈ ನಡಗುತ್ತೆ. ಅವಳಿಂದ ನಿಮ್ಮ ಜೀವಕ್ಕೆ ಅಥವಾ ಮಕ್ಕಳ ಜೀವಕ್ಕೆ ಏನಾದರೂ ಅಪಾಯ ಆಗಿದ್ದಿದ್ರೆ ನನ್ನ ಇಡೀ ಕುಟುಂಬ ನಾಶ ಆಗೋಗ್ತಿತ್ತು. ನನ್ನ ಕೆಟ್ಟ ನಂಬಿಕೆಯಿಂದ ನಿಮ್ಮನ್ನೆಲ್ಲ ಸಾವಿನ ದವಡಿಗೆ ತಳೆದಾಗ ಆಗ್ತಿತ್ತು. ನನ್ನ ಕ್ಷಮಿಸ್ಬಿಡಿ ತುಳಸಿವ್ರೆ. ಮಾಧವ್ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ನಮ್ಗೆ ಯಾರಿಗೂ ಏನೂ ಆಗಿಲ್ಲ. ಅವಳ ಬುದ್ಧಿ ಎಂಥದ್ದು ಅಂತ ನಿಮ್ಗೆ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ನೀವು ಹೀಗೆ ದುಃಖ ಪಡ್ತಾ ಕೂತ್ಕೊಂಡ್ರೆ ಮಕ್ಕಳಿಗೆ ಸಮಾಧಾನ ಹೇಳೋರು ಯಾರು? ಮಕ್ಕಳಿಗೆ ಆವೇಶ ಜಾಸ್ತಿ. ತಾಯಿನ ಕೊಂದಿದ್ದಾಳೆ ಅನ್ನೋ ಕೋಪದಲ್ಲಿ ಏನಾದರೂ ಅನಾಹುತ ಮಾಡಿಬಿಡ್ಬೋದು. ನೀವೇ ಅವ್ರಿಗೆ ಬುದ್ಧಿ ಹೇಳಬೇಕು. ಬುದ್ಧಿ ಹೇಳೋ ಅರ್ಹತೆ ನನಗೆಲ್ಲಿದೆ ತುಳಸಿವ್ರೆ? ಮಕ್ಕಳಿಂದ ಬುದ್ಧಿ ಹೇಳಿಸ್ಕೊಂಡು ನಾನು ಸತ್ಯನ ಅರ್ಥ ಮಾಡ್ಕೊಳ್ಳಿ. ತಪ್ಪಿಲ್ಲ ನಂದೆ. ಸರಿ, ನಿನ್ನ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ಬರೀ ನೀನು ನಿನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ಯಾ. ಒಂದೇ ಒಂದ್ಸರಿ ಅಭಿಯಣ್ಣನ ಬಗ್ಗೆ ಅಭಿ ಬಗ್ಗೆ ಯೋಚನೆ ಮಾಡಿದ್ಯಾ?
ಅವರು ನಿನ್ನ ಹಾಗೆ ತಾಯಿನ ಕಳ್ಕೊಂಡವರು. ತಾಯಿ ಕಳ್ಕೊಂಡವ್ರ ಬದುಕು ಹೇಗಿರುತ್ತೆ ಅಂತ ನಿನಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಅವ್ರಿಗೂ ನಿನ್ನ ಹಾಗೆ ದುಃಖ, ನೋವು ಎಲ್ಲ ಇದೆ. ಒಂದು ಕಡೆ ತಾಯಿನ ಕಳ್ಕೊಂಡಿರೋ ದುಃಖ, ಇನ್ನೊಂದು ಕಡೆ ತಾಯಿ ಸ್ಥಾನದಲ್ಲಿ ಚಿಕ್ಕಮ್ಮನೇ ತನ್ನ ತಾಯಿನ ಕೊಂದಿದ್ದು ಅನ್ನೋ ಸತ್ಯ. ಅವ್ರ ಪರಿಸ್ಥಿತಿ ಹೇಗಾಗಿರ್ಬೇಡ. ನೋಡು, ನಿನ್ನಿಂದ ಸತ್ಯನ ಮುಚ್ಚಿಟ್ಟಿದ್ದಕ್ಕೆ ನನ್ನನ್ನು ಕ್ಷಮಿಸ್ಬಿಡು. ಆ ಸತ್ಯನ ಮುಚ್ಚೋಡೋಕ್ಕೆ ಕಾರಣನೇ ಅವಿಯಣ್ಣ ಮತ್ತು ಅಭಿ. ನನಗೆ ನೀವೆಲ್ಲರೂ ಮುಖ್ಯನೇ. ಯೋಚನೆ ಮಾಡಬೇಡ ಸಿರಿ. ಆ ಶಾರ್ವರಿಗೆ ಶಿಕ್ಷೆ ಕೊಡಿಸೋ ಜವಾಬ್ದಾರಿ ನಂದು. ಇದೆಲ್ಲ ಒಂದು ರೀತಿ ವಿಧಿಯ ಆಟ ಸೋಗಲಾಡಿ. ಒಂದು ಕಡೆ ತಂದೆನ ಕಳ್ಕೊಂಡು ನೀನು ಸಂಕಟ ಪಡ್ತಾ ಇದ್ದರೆ, ಅಲ್ಲಿ ಅವರು ತಾಯಿನ ಕಳ್ಕೊಂಡು ಅಷ್ಟೇ ಸಂಕಟ ಪಡ್ತಾ ಇದ್ದಾರೆ. ನಿಮ್ಮಿಬ್ಬರಿಗೂ ನ್ಯಾಯ ಸಿಗಬೇಕು. ಹಾಗೆ ನ್ಯಾಯ ಸಿಗಬೇಕು ಅಂತಂದರೆ ಕಾನೂನಿನ ಪ್ರಕಾರ ತಪ್ಪು ಮಾಡಿದವಳಿಗೆ ತಕ್ಕ ಶಿಕ್ಷೆ ಆಗಬೇಕು. ಅದಷ್ಟೇ ಸಾಲದು. ಯಾವ ಮನೆಯಲ್ಲಿ ಅವಳು ನಂಬಿಕೆ ಅಂತನ್ನೋ ಅಹಂಕಾರದ ಕೋಟೆಯನ್ನು ಕಟ್ಕೊಂಡಿದ್ಲೋ, ಅದೇ ಮನೆಯಲ್ಲಿ ಅವಳ ಕಣ್ಣು ಮುಂದೆನೇ ಆ ಕೋಟೆ ಕುಸಿದು ನುಚ್ಚು ನೂರಾಗಬೇಕು. ಆಗ ಅವಳ ನಿಜವಾದ ಬಣ್ಣ ಬಯಲಾಗತ್ತೆ. ಅವಳಿಗೆ ಇದಕ್ಕಿಂತ ದೊಡ್ಡ ಶಿಕ್ಷೆ ಬೇಕಾಗಿಲ್ಲ ಸೋಗಲಾಡಿ. ಆಮೇಲೆ ಅವಳನ್ನು ಕಾನೂನಿಗೆ ಒಪ್ಪಿಸಬಹುದು. ಸೋಗಲಾಡಿ, ನಿನ್ನ ಗಂಡ ಈ ಒಂದು ಕಾರಣಕ್ಕೆ ಅಲ್ವಾ ಹಗಲು ರಾತ್ರಿ ಎಲ್ಲ ಓಡಾಡ್ತಿರೋದು, ಹೋರಾಡ್ತಾ ಇರೋದು. ಅಲ್ಲಮ್ಮ, ನೀನೇ ಅವನನ್ನು ಅರ್ಥ ಮಾಡ್ಕೊಳ್ದೆ ಹೋದರೆ ಬೇರೆ ಯಾರು ಅರ್ಥ ಮಾಡ್ಕೋತಾರೆ ಹೇಳು? ನಿನ್ನ ತಂದೆಯ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ ನಿನ್ನ ಒಂದೇ ಒಂದು ಮಾತಿಗೆ ನಿನ್ನ ಗಂಡ ತನ್ನ ಪ್ರಾಣನೂ ಲೆಕ್ಕಿಸದೆ ಆ ರೌಡಿಗಳ ಜೊತೆಯಲ್ಲಿ ಹೋರಾಡಿದ ಅಲ್ವಾ? ಅವನಿಗೆ ನಿನ್ನ ಖುಷಿನೇ ತುಂಬ ಮುಖ್ಯ. ನಂಬಿಕೆ ಇಡು ಸೋಗಲಾಡಿ, ನಂಬಿಕೆ ಇಡು. ಆ ರಾಕ್ಷಸಿಗೆ ತಕ್ಕ ಶಿಕ್ಷೆ ಆಗೇ ಆಗುತ್ತೆ. ಕ್ಷಮಿಸ್ಬಿಡು ಅಣ್ಣ. ಅವಳು ಹೀಗೆ ಅಂತ ನನಗೆ ಯಾವತ್ತೂ ಗೊತ್ತಿತ್ತು. ಆಗ್ಲೇ ನಾನು ಆ ವಿಷಯನ ದೊಡ್ಡದು ಮಾಡಿ ಎಲ್ರಿಗೂ ಹೇಳ್ಬಿಟ್ಟಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ನಾನು ತಪ್ಪು ಮಾಡ್ಬಿಟ್ಟೆ ಅಣ್ಣ. ಪಾಪಿ ನಾನು. ಕ್ಷಮಿಸ್ಬಿಡೋಣ. ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ಮಹೇಶ್ ಅವರೇ. ನೀವು ಆಗಲೇ ಎಲ್ಲ ವಿಷಯ ಹೇಳಿದ್ದಿದ್ರು ಮಾಧವ್ ಅವರಾಗಲಿ ಮಕ್ಕಳಾಗಲಿ ನಂಬ್ತಾ ಇರಲಿಲ್ಲ. ಅದಕ್ಕೆ ತಾನೇ ಇಷ್ಟು ದಿನ ಕಾದಿದ್ದು.
ಎಲ್ಲ ಮುಗ್ದೋಯ್ತಲ್ಲ ಮಹೇಶ. ನಮ್ಮ ಹಣೆ ಬರನೇ ಸರಿ ಇಲ್ಲ ಅನ್ಸುತ್ತೆ. ಡ್ಯಾಡ್, ಅಮ್ಮನ ಸಾವು ಆಕ್ಸಿಡೆಂಟ್ ಅಲ್ಲ, ಕೊಲೆ ಅಂತ ಗೊತ್ತಾದಾಗಿಂದ ನನ್ನ ರಕ್ತ ಕುದೀತಾ ಇದೆ, ತಲೆ ಎಲ್ಲ ಚಿಟ್ಟಿಡಿತಾ ಇದೆ, ಮನ್ಸಿಗೆ ತುಂಬಾ ಹಿಂಸೆ ಆಗ್ತಿದೆ. ನಾನೆಲ್ಲಿ ಸತ್ತೋಗ್ಬಿಡ್ತೀನಿ ಅನಿಸ್ತಿದೆ. ಪೂರ್ಣಿ, ಇವತ್ತೊಂದಿನ ಮಗು ನನ್ನ ಹತ್ರ ಇರಲಿ. ಅಮ್ಮ, ಹೌದು ಪೂರ್ಣಿ, ಅವಿ ತುಂಬ ನೊಂದ್ಕೊಂಡಿದ್ದಾನೆ. ನೀನಿವತ್ತು ಅವನ ಜೊತೆ ಮಾತಾಡು. ಅವನ ಮನಸ್ಸು ಹಗುರ ಆಗಬೇಕು. ನೀನಾಡೋ ಸಮಾಧಾನದ ಮಾತುಗಳು ಅವನಿಗೆ ತುಂಬ ಮುಖ್ಯ. ತಾಯಿ ಮಡ್ಲು ಬಿಟ್ರೆ ಗಂಡನಿಗೆ ಹೆಂಡತಿ ಮಡ್ಲೆ ಎಲ್ಲ ಆಗಿರುತ್ತೆ. ಮಗುನ ನಾನು ನೋಡ್ಕೋತೀನಿ. ಇವತ್ತು ಅವಿನೇ ನಿನಗೆ ಮಗು ಇದ್ದ ಹಾಗೆ. ಅವನ ಪ್ರೀತಿಯಿಂದ ಮಾತಾಡಿಸಿ ಅವನ ನೋವುಗಳನ್ನೆಲ್ಲ ಮರೆಸುವಂಥ ಶಕ್ತಿ ಇರೋದು ನಿನಗೇನೆ. ಸರಿ ಅಮ್ಮ, ಹಾಗೆ ಆಗಲಿ. ಸುಮತಿ ಅದಕ್ಕೆ ಆಕ್ಸಿಡೆಂಟ್ ಆಗಿ ತೀರ್ ಹೋದ್ರು ಅಂತ ನಾವೆಲ್ಲ ಹೇಳಿದ್ವಿ. ಆ ಆಕ್ಸಿಡೆಂಟ್ ಮಾಡಿಸಿದ್ದು ಇವಳೇ. ಈ ಮನೆ ನೆಮ್ಮದಿನ ಹಾಳು ಮಾಡಿ ಇಷ್ಟು ವರ್ಷ ನಿಮ್ಮನ್ನ ನಿಮ್ಮ ತಾಯಿ ಪ್ರೀತಿಯಿಂದ ದೂರ ಮಾಡಿದ್ದು ಈ ಪಾಪಿನೇ. ದುಃಖನ ಹಿಡಿದಿಟ್ಕೊಂಬೇಡಿ, ಮನಸ್ಫೂರ್ತಿಯಾಗಿ ಹತ್ಬೇಡಿ. ನಿಮ್ಮ ಒಳಗಡೆ ಇರೋ ದುಃಖ ನಿಮ್ಮನ್ನ ಸಮಾಧಾನವಾಗಿರೋದಕ್ಕೆ ಬಿಡಲ್ಲ. ನಡೆದಿದ್ದೆಲ್ಲ ನಡೆದೋಯ್ತು. ಈಗ ನೀವು ಅದನ್ನೆಲ್ಲ ಮೀರಿ ನಿಲ್ಲಬೇಕು. ನಿಮ್ಮನ್ನು ನೋಡಿ ಮಾವನಿಗಾಗ್ಲಿ ಅಬ್ಬಿಗಾಗ್ಲಿ ಧೈರ್ಯ ಬರಬೇಕು. ದುಃಖನ ಹೊರಗಾಕ್ಬಿಡಿ, ಹತ್ತು ಬಿಡಿ ಅಭಿ. ದೇವ್ರೆ, ಇವ್ರ ಮನ್ಸಿಗೆ ಆಗ್ತಿರೋ ನೋವನ್ನ ದೂರ ಮಾಡು, ಕಾಪಾಡು. ಯಾರೋ ಮಾಡಿದ ಪಾಪದ ಕೆಲಸದಿಂದ ಇವ್ರ ದುಃಖನ ಅನುಭವಿಸ್ತಿದ್ದಾರೆ. ಪಾಪಿಗಳಿಗೆ ಶಿಕ್ಷೆಯಾಗಿ ಇವ್ರ ಸಂಕಟ ಕಮ್ಮಿ ಆಗೋ ಹಾಗೆ ಮಾಡು ಭಗವಂತ.
ಅಪ್ಪ, ನನ್ನ ಸಾವಿಗೆ ಕಾರಣ ಆದವ್ರನ್ನ ನಾನು ಸುಮ್ಮನೆ ಬಿಡಲ್ಲ ಅಪ್ಪ. ಅವ್ರಿಗೆ ಶಿಕ್ಷೆ ಕೊಡಿಸ್ತೀನಿ. ನಿನ್ನ ಜೊತೆ ನಾವೆಲ್ಲ ಇದ್ದೀವಿ ಅಮ್ಮ. ನೋಡು, ಆ ಶಾರ್ವರಿ ಎಲ್ಲಿ ಅಂತ ತಪ್ಪಿಸ್ಕೊಂಡು ಹೋಗೋಕ್ಕಾಗತ್ತೆ ಹೇಳು? ಖಂಡಿತ ಒಂದಲ್ಲ ಒಂದು ದಿವಸ ಸಿಗ್ತಾಳೆ, ಅದು ಆದಷ್ಟು ಬೇಗ. ಹೌದು ಸಿರಿ, ಆ ಶಾರ್ವರಿನ ಹುಡ್ಕೋಣ. ಎಷ್ಟು ದಿನ ಅಂತ ಅವಳು ತಲೆ ಮಸ್ಕೊಂಡಿರೋಕೆ ಸಾಧ್ಯ ಹೇಳು? ನಿನ್ನೆ ನೀನು ಮಾತಾಡಿದ್ದನ್ನ ಕೇಳಿ ನಮಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಆದರೆ ಇವತ್ತು ನೀನು ಇಷ್ಟು ಸ್ಟ್ರಾಂಗ್ ಆಗಿರೋದನ್ನ ನೋಡ್ತಿದ್ರೆ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಿದೆ. ಹೌದು ಸೋಗ್ಲಾಡಿ, ಮನಸ್ಸಲ್ಲಿ ದುಃಖ ಇಟ್ಕೊಂಡು ಹತಾಶೆಯಿಂದ ಒದ್ದಾಡಬಾರ್ದಮ್ಮ. ಮನಸ್ಸಲ್ಲಿ ಧೈರ್ಯ ತುಂಬಿಕೊಂಡು ನಿನ್ನ ಬಲದಲ್ಲಿ ನಂಬಿಕೆ ಇಟ್ಕೊಂಡು ಛಲದಿಂದ ಹೋರಾಡಬೇಕು. ಇನ್ನು ಮುಂದೆ ನೀನು ಯಾವಾಗಲೂ ಹೀಗೆ ಇರಬೇಕು ಸಿರಿ. ದುಃಖದ ಕಣ್ಣಲ್ಲಿ ನೀನು ಏನೂ ಕಂಡುಹಿಡಿಯೋಕ್ಕಾಗಲ್ಲ. ಕಣ್ಣೀರು ತುಂಬಿಕೊಂಡು ಕಣ್ಣು ಮಂಜಾಗಿರುತ್ತೆ. ಅದೇ ಧೈರ್ಯದ ಕಣ್ಣಲ್ಲಿ ನೋಡಿದ್ರೆ ನೀನು ಏನನ್ನು ಬೇಕಾದರೂ ಸಾಧಿಸ್ಬೋದು. ಈಗಾಗಲೇ ಅಣ್ಣಂದರು ಆ ಶಾರ್ವರಿನ ಹುಡ್ಕೋಕ್ಕೆ ಎಲ್ಲ ಪ್ರಯತ್ನಗಳನ್ನೂ ಮಾಡ್ತಿದ್ದಾರೆ. ಅವಳ ಕಣ್ಣು ಹಿಡಿತಾರೆ. ಅವಳು ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ತಾತ, ನೆನ್ನೆ ಬೇಜಾರಲ್ಲಿ ಎಲ್ಲರ ಹತ್ರನೂ ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿನ್ನ ಮಾತಿಂದ ನಮಗೇನು ನೋವಾಗಿಲ್ಲಮ್ಮ. ನಿನ್ನ ಪರಿಸ್ಥಿತಿ ನೋಡಿ ನಮಗೂ ಸಂಕಟ ಆಗ್ತಿದೆ. ಹೌದು ಸಿರಿ, ನಿನ್ನೆಯಿಂದ ನೀನಂತೂ ಏನೂ ತಿಂದಿಲ್ಲ. ನೀನು ಊಟ ಮಾಡಿಲ್ಲ ಅಂತ ಅಣ್ಣನೂ ಏನೂ ತಿಂದಿಲ್ಲ ಗೊತ್ತಾ? ನಾನೇನು ಮಾಡಲಿ ಸಂಧ್ಯಾ? ನನಗೇನು ಮಾತಾಡಬೇಕು, ಹೇಗೆ ನಡ್ಕೋಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಈ ಟೈಮಲ್ಲಿ ತಾಳ್ಮೆಯಿಂದ ಇರೋದು ಒಂದೇ ದಾರಿ ಸಿರಿ. ಹೌದಮ್ಮ, ನೋಡು, ಈಗ ಆಗಿರೋದನ್ನೆಲ್ಲ ಮರೆತು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡೋಣ. ಈಗ ಹೊತ್ತರೆ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಸಿಕ್ಕಿರೋ ಸಾಕ್ಷಿಗಳನ್ನೆಲ್ಲ ಅವ್ರ ಮುಂದೆ ಇಡೋಣ. ನೀ ಅದಕ್ಕೆ ಬೇಕಾದ ತಯಾರಿಯೆಲ್ಲ ಮಾಡ್ಕೊ. ಮಾಧವ್ ಅವರೇ, ಏನಾಯ್ತು ತುಳಸಿಯವರೇ? ಏನೂ ಆಗಿಲ್ಲ ತಾನೆ? ಆರಾಮಾಗಿದ್ದೀರಾ? ಅಲ್ಲ, ಮಗು ಹೇಗಿದೆ? ಯಾರಿಗೂ ಏನೂ ಆಗಿಲ್ಲ ತಾನೆ? ಮಕ್ಕಳೆಲ್ಲಿದ್ದಾರೆ? ಏನೂ ಆಗಿಲ್ಲ ಅಲ್ವಾ? ಮಾಧವ್ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ಯಾರಿಗೂ ಏನೂ ಆಗಿಲ್ಲ. ಇಲ್ಲಿ ನೋಡಿ, ಯಾಕೆ ಎಷ್ಟು ಗಾಬರಿ ಆಗಿದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ ಮಾಧವ್ ಅವರೇ. ಸಾರಿ ತುಳಸಿಯವರೇ, ಏನೋ ಯೋಚನೆ ಮಾಡ್ತಾ ಇದ್ದೆ. ಸಡನ್ನಾಗಿ ನೀವು ಬಂದಾಗ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ. ಏನೇನೋ ಕೇಳಿಬಿಟ್ಟೆ. ಪರವಾಗಿಲ್ಲ ಮಾಧವ್ ಅವರೇ, ತಗೊಳ್ಳಿ, ಬಿಸಿ ಬಿಸಿ ಟೀ ಕುಡೀರಿ. ತಲೆಯಲ್ಲಿರೋ ಯೋಚನೆಗಳೆಲ್ಲ ಮಾಯ ಆಗೋಗುತ್ತೆ. ಟೀ ಹೇಗಿದೆ? ನಾವೀ ರೀತಿ ಒಟ್ಟಿಗೆ ಕೂತು ಟೀ ಹಂಚ್ಕೊಂಡು ಕುಡಿದು ಎಷ್ಟು ದಿನ ಆಗಿತ್ತಲ್ವಾ?
ನನ್ನ ಮನಸ್ಸನ್ನು ತಿಳಿ ಮಾಡೋದಕ್ಕೆ ನೀವು ಎಷ್ಟೆಲ್ಲ ಪ್ರಯತ್ನ ಪಡ್ತಿರಲ್ಲ ತುಳಸಿಯವರೇ. ನನಗೇನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಹಳೆ ನೆನಪುಗಳೆಲ್ಲ ನನ್ನ ಕಣ್ಮುಂದೆ ಬಂದು ನನ್ನನ್ನೇ ಕೊಲ್ತಿದ್ದಾವೆ ತುಳಸಿಯವರೇ. ಸುಮತಿಯನ್ನು ಸಾಯಿಸಿದವಳಿಗೆ ನಾನು ಶಿಕ್ಷೆ ಕೊಡಬೇಕಾಗಿತ್ತು. ಆದರೆ ನಮ್ಮ ಇಡೀ ಮನೆ ಜವಾಬ್ದಾರಿನೇ ಅವಳಿಗೆ ಕೊಟ್ಬಿಟ್ಟೆ. ಸಾಯಿಸೋಕ್ಕೆ ಅಂತ ಕತ್ತಿ ಹಿಡಿದು ಬಂದವಳ ಮುಂದೆ ಮನೆಯವರೆಲ್ಲರೂ ಕುತ್ತಿಗೆ ಕೊಟ್ಟು ನಿಲ್ಲೋ ಹಾಗೆ ಮಾಡಿಬಿಟ್ಟೆ. ಎಂಥ ಪಾಪಿ ನಾನು. ಮಾಧವ್ ಅವರೇ, ಆದರೆ ನೀವು ದಯವಿಟ್ಟು ಏನೋ ಹೇಳಿಬಿಡಿ ತುಳಸಿಯವರೇ. ನನಗೆ ಯಾಕೋ ಒಬ್ಬನೇ ಇರಬೇಕು ಅನ್ನಿಸ್ತಿದೆ. ಕ್ಷಮಿಸ್ಬಿಡಿ. ಅಣ್ಣನ ಈ ರೀತಿ ನೋಡೋದಕ್ಕಾಗ್ತಿಲ್ಲ. ಅದಕ್ಕೆ ಅವನು ಮೊದಲಿನ ಥರ ನಗ್ನಗ್ತಾ ರಾಜನ ಹಾಗಿರ್ಬೇಕು ಈ ಮನೇಲಿ. ದಯವಿಟ್ಟು ಏನಾದರೂ ಮಾಡಿ ಅದಕ್ಕೆ.